ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಸರಿಯಾದ ದಾರಿಯಲ್ಲಿ ನಡೆದರೂ ಸೋಲುತ್ತಿರುವಂತೆ ಅನಿಸುತ್ತದೆ. ಆದರೆ ಒಂದು ಸತ್ಯ ಎಂದಿಗೂ ಬದಲಾಗುವುದಿಲ್ಲ. ಧರ್ಮವನ್ನು ಕಾಪಾಡಿದವನು ಎಂದಿಗೂ ಸೋಲುವುದಿಲ್ಲ. ಈ ಮಾತಿನ ಅರ್ಥವನ್ನು ನಮಗೆ ತಿಳಿಸಿದ ಮಹಾನ್ ವ್ಯಕ್ತಿ ಯಾರು ಗೊತ್ತಾ? ಅವರು ಕೃಷ್ಣ. ಇಂದು ನಾನು ನಿಮಗೆ ಒಂದು ಸಣ್ಣ ಕಥೆ ಹೇಳುತ್ತೇನೆ. ಈ ಕಥೆ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸಬಹುದು. ಒಂದು ಗ್ರಾಮದಲ್ಲಿ ರಾಮಯ್ಯ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ತುಂಬಾ ಪ್ರಾಮಾಣಿಕನು, ಯಾರಿಗೂ ಅನ್ಯಾಯ ಮಾಡುತ್ತಿದ್ದವನಲ್ಲ. ಆದರೆ ಅವನ ಜೀವನ ಸುಲಭವಾಗಿರಲಿಲ್ಲ. ಅವನ ಜೊತೆ ಕೆಲಸ ಮಾಡುತ್ತಿದ್ದ ಕೆಲವರು ಮೋಸ ಮಾಡುತ್ತಿದ್ದರು, ಸುಳ್ಳು ಹೇಳುತ್ತಿದ್ದರು. ಅವರು ಹಣ ಗಳಿಸುತ್ತಿದ್ದರು. ರಾಮಯ್ಯ ಮಾತ್ರ ಸದಾ ಸತ್ಯದ ಮಾರ್ಗದಲ್ಲಿ ನಡೆದನು. ಒಂದು ದಿನ ಅವನು ತುಂಬಾ ನಿರಾಶನಾದ. ಅವನು ಆಕಾಶವನ್ನು ನೋಡಿ ಕೇಳಿದನು, ನಾನು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ, ಆದರೂ ಏಕೆ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ? ಆ ರಾತ್ರಿ ಅವನು ಒಂದು ಕನಸು ಕಂಡನು. ಆ ಕನಸಿನಲ್ಲಿ ಅವನ ಮುಂದೆ ಕಾಣಿಸಿಕೊಂಡವರು ಯಾರು ಗೊತ್ತಾ? ಶ್ರೀಕೃಷ್ಣ. ಕೃಷ್ಣನು ರಾಮಯ್ಯನನ್ನು ನೋಡಿ ನಕ್ಕನು. ಅವನು ಹೇಳಿದನು, ರಾಮಯ್ಯ, ನೀನು ಯಾಕೆ ದುಃಖಪಡುತ್ತೀಯ? ರಾಮಯ್ಯ ಹೇಳಿದನು, ಪ್ರಭು, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದರೂ ನನಗೆ ಜಯ ಸಿಗುತ್ತಿಲ್ಲ. ಅದಕ್ಕೆ ಕೃಷ್ಣನು ಒಂದು ಪ್ರಶ್ನೆ ಕೇಳಿದನು, ನೀನು ಧರ್ಮವನ್ನು ಕಾಪಾಡುತ್ತಿದ್ದೀಯಾ? ರಾಮಯ್ಯ ತಲೆಬಾಗಿದನು, ಹೌದು ಪ್ರಭು. ಅದಕ್ಕೆ ಕೃಷ್ಣನು ಹೇಳಿದನು, ಆಗ ನೀನು ಈಗಾಗಲೇ ಗೆದ್ದಿದ್ದೀಯಾ. ಕೃಷ್ಣನು ರಾಮಯ್ಯನಿಗೆ ಮತ್ತೊಂದು ಕಥೆ ಹೇಳಿದನು. ಅದು ಪಾಂಡವರ ಕಥೆ. ಅವರಿಗೆ ಅನೇಕ ಕಷ್ಟಗಳು ಬಂದವು. ಅವರ ರಾಜ್ಯವನ್ನು ಕಳೆದುಕೊಂಡರು. ಅವರಿಗೆ ವನವಾಸವಾಯಿತು. ಅವರನ್ನು ಹಲವರು ಅವಮಾನಿಸಿದರು. ಆದರೆ ಅವರು ಒಂದು ವಿಷಯವನ್ನು ಎಂದಿಗೂ ಬಿಟ್ಟಿರಲಿಲ್ಲ, ಧರ್ಮ. ಆದ್ದರಿಂದ ಕೊನೆಗೆ ಏನಾಯಿತು? ಧರ್ಮವೇ ಜಯಿಸಿತು, ಅಧರ್ಮ ಸೋತಿತು. ಜೀವನದ ಸತ್ಯ. ಕೃಷ್ಣನು ರಾಮಯ್ಯನಿಗೆ ಹೇಳಿದನು, ಜೀವನದಲ್ಲಿ ಕೆಲವೊಮ್ಮೆ ಅಧರ್ಮವು ಬೇಗ ಗೆದ್ದಂತೆ ಕಾಣುತ್ತದೆ, ಆದರೆ ಅದು ತಾತ್ಕಾಲಿಕ. ಧರ್ಮದ ಜಯ ಸ್ವಲ್ಪ ತಡವಾಗಬಹುದು, ಆದರೆ ಅದು ನಿಶ್ಚಿತ. ಧರ್ಮವನ್ನು ಕಾಪಾಡುವವನು ಒಮ್ಮೆ ಸೋಲುವಂತೆ ಕಾಣಬಹುದು, ಆದರೆ ಅವನು ಎಂದಿಗೂ ನಿಜವಾಗಿ ಸೋಲುವುದಿಲ್ಲ. ರಾಮಯ್ಯನ ಬದಲಾವಣೆ. ಆ ಕನಸಿನ ನಂತರ ರಾಮಯ್ಯನ ಮನಸ್ಸು ಬದಲಾಗಿತು. ಅವನು ಮತ್ತಷ್ಟು ದೃಢವಾಗಿ ಸತ್ಯದ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದ. ಕೆಲವು ವರ್ಷಗಳ ನಂತರ ಅವನ ಪ್ರಾಮಾಣಿಕತೆ ಎಲ್ಲರಿಗೂ ಗೊತ್ತಾಯಿತು. ಗ್ರಾಮದ ಜನರು ಅವನನ್ನು ಗೌರವಿಸಿದರು. ಕೊನೆಗೆ ಅವನು ದೊಡ್ಡ ಉದ್ಯಮಿಯಾಯಿತು. ಅವನನ್ನು ನೋಡಿ ಜನರು ಹೇಳುತ್ತಿದ್ದರು, ಇವನು ಯಶಸ್ವಿಯಾಗಿದ್ದು ಏಕೆಂದರೆ ಅವನು ಧರ್ಮವನ್ನು ಬಿಟ್ಟಿಲ್ಲ. ಸ್ನೇಹಿತರೆ, ಈ ಕಥೆಯ ಸಂದೇಶ ತುಂಬಾ ಸರಳ. ಜೀವನದಲ್ಲಿ 3 ವಿಷಯಗಳನ್ನು ಎಂದಿಗೂ ಬಿಡಬೇಡಿ. 1 ಸತ್ಯ, 2 ಧರ್ಮ, 3 ಪ್ರಾಮಾಣಿಕತೆ. ಕೆಲವರು ಶಾರ್ಟ್ಕಟ್ ಬಳಸಬಹುದು, ಕೆಲವರು ಮೋಸ ಮಾಡಿ ಗೆಲ್ಲಬಹುದು, ಆದರೆ ಅದು ಶಾಶ್ವತ ಜಯವಲ್ಲ. ನಿಜವಾದ ಜಯ ಯಾವಾಗ ಬರುತ್ತದೆ ಗೊತ್ತಾ? ನೀವು ಧರ್ಮವನ್ನು ಕಾಪಾಡಿದಾಗ. ಕೃಷ್ಣನ ಮಹಾವಾಕ್ಯ, ಧರ್ಮೋ ರಕ್ಷತಿ ರಕ್ಷಿತಃ. ಅರ್ಥ, ನೀವು ಧರ್ಮವನ್ನು ಕಾಪಾಡಿದರೆ ಧರ್ಮವೇ ನಿಮ್ಮನ್ನು ಕಾಪಾಡುತ್ತದೆ. ಇದು ಕೃಷ್ಣನ ಜೀವನದ ಮಹಾ ಸಂದೇಶ. ಆದ್ದರಿಂದ ಸ್ನೇಹಿತರೆ, ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಧರ್ಮವನ್ನು ಕಾಪಾಡಿದವನು ಎಂದಿಗೂ ಸೋಲುವುದಿಲ್ಲ. ನೀವು ಇಂದು ಸೋಲುತ್ತಿರುವಂತೆ ಕಂಡರೂ ನಾಳೆ ನಿಮ್ಮ ಜಯ ಖಚಿತ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.